ನನ್ ಬಲಗೈ ಬಂಟ ಬಚ್ಚೇಶ್ವರನ್ನ ಮುಗಿಸ್ಬಿಟ್ಲಲ್ಲಪ್ಪ. ನನ್ ಕಣ್ ಕಿತ್ತು ಬತ್ತಾದೆ. ಅಪ್ಪ ಅಡ್ವೀಸಪ್ಪ, ಮಾತೇಶಪ್ಪ, ನೀನೇ ಏನಾರ ಒಂದ್ ದಾರಿ ತೋರ್ಸಪ್ಪ. ಎಲ್ಲಪ್ಪನವ್ರೆ, ಅವಳೇ ಈ ಕೊಲೆಗಳನ್ನೆಲ್ಲ ಮಾಡಿದಾಳೆ ಅನ್ನೋದಕ್ಕೆ ಯಾವ ಸಾಕ್ಷಿ ಆಧಾರಗಳು ಇಲ್ವಲ್ಲ. ಪೊಲೀಸ್ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಿದಾಳೆ. ಹೌದು ಎಲ್ಲಪ್ಪನವ್ರೆ, ತಂಗಿನ ಕೊಂದು ರಕ್ತ ಹೀರ್ಬೇಕು ಅಂತ ಭದ್ರಕಾಳಿ ಆಗ್ಬಿಟ್ಟವಳೆ. ಈಗ ನಿಮ್ಮನ್ನು ಬಿಡಕ್ಕಿಲ್ಲ. ಈಗ ಒಂದ್ ಕೆಲಸ ಮಾಡಿ, ಪೊಲೀಸರಿಗೆ ಸರೆಂಡರ್ ಆಗಿ ಜೈಲಿನಲ್ಲಿ ಆರಾಮ್ ಇದ್ದು ಬಿಡಿ. ಅದಕ್ಕೆಲ್ಲ ಏನೇನು ಏರ್ಪಾಟ್ ಬೇಕೋ ನಾನು ಮಾಡ್ತೇನೆ. ಮುಚ್ಚಲ ಬಾಯ. ನಾನು ಜೈಲಿಗೆ ಹೋಗದ ಒಂದ್ ಪಕ್ಷ ಓದೆ ಅಂತಾನೆ ಇಟ್ಕೋ. ನಿಮ್ ಮೈಜಿಗೆನೆ ಮಣ್ಣು ತಿನ್ನಿಸ್ಬಿಟ್ಟು ಅವಳು ತಪ್ಪಿಸ್ಕೊಂಡ್ಬಿಟ್ಟವಳೆ. ಅವಳು ಅಲ್ಗೂ ಬರ್ದಂಗಿರ್ತಾಳೆ ಅಂತ ಏನ್ಲಾ ಗ್ಯಾರಂಟಿ? ಏನಾರ ಹೊಸ ಹಿಡಿದೀಯಾ? ಇದ್ರೆ ಕೊಡ್ರಲ್ಲ. ಎಲ್ಲಪ್ಪನವ್ರೆ, ಒಂದ್ ಕೆಲಸ ಮಾಡಿ, ನಿಮಗೆ ಆಗದಿದ್ದವ್ರು ಯಾರಾದ್ರೂ ಇದ್ರೆ ಸಾಯಿಸ್ಬಿಡಿ. ಸಿಎಂ ಬಂದಾಗ ಭಾರ್ಗವಿನಿ ಜೀವಂತ ಒಡೆದು ಸಾಯಿಸಿದ್ಲು ಅಂತ ನಾವೆಲ್ಲ ಐ ವಿಟ್ನೆಸ್ ಹೇಳ್ತೀವಿ. ಹೌದು ಎಲ್ಲಪ್ಪನವ್ರೆ, ನಾವೆಲ್ಲರೂ ವಿಟ್ನೆಸ್ ಹೇಳಿದ್ರೆ ಸಿಎಂ ನಂಬ್ತಾರೆ. ಏ ತಿಮ್ಲಾ ದಣೆ, ಹೋಗ್ ಮುಂದಲ್ ಕರಾಕ್ಲಾ. ಆಯ್ತು ದಣೆ. ಯಾಕೆಲ್ಲಪ್ಪನವ್ರೆ ಬಾಕ್ಲ ಹಾಕಿಸ್ತಾ ಇದ್ದೀರಾ? ಕೊಲೆ ವಿಷಯ ಮಾತಾಡ್ತಾ ಇದೀವಲ್ಲ, ಆಚಿಕ್ ಹೋಗ್ದಂಗಿರ್ಲಿ ಅಂತ. ಹಂಗೆ ಈಸ್ಟ್ ದಿವ್ಸ ನಾನ್ ಎಲ್ರು ಕಾಳ್ಬಟ್ಟಿ ಕುಡ್ಸೇ ಸಾಯಿಸಿದ್ದು. ಈಗ ಪೆಸಲ್ಲಾಗಿ ಗುಂಡಾಗಿ ಸಾಯಿಸ್ಬಿಡ್ತೀನಿ. ಯಾರು ಸಾಯಿಸ್ತಾರೆ ಎಲ್ಲಪ್ಪನವ್ರೆ? ಅವ್ರಿವ್ರನ್ನ ಯಾಕ್ರಲ್ಲ, ನಿಮ್ಮೆಲ್ಲಾರು ನಾನು ಸಾಯಿಸ್ಬಿಟ್ಟು ನಾನೇ ಐ ವಿಟ್ನೆಸ್ ಆಗ್ಬಿಡ್ತೀನಿ. ನಿಮ್ಮಂತ ಮನೆಯಾಳ ನನ್ನ ಮಕ್ಕಳು ಸತ್ರೆ ದೇಶಕ್ಕೇನು ನಷ್ಟ ಇಲ್ಲ. ನಿಮ್ ಸುಖೊಬ್ಬೊಬ್ರು ಹುಡ್ತಾನೆ ಇರ್ತಾರೆ. ನಾನು ಬದುಕಬೇಕು ಅಂದ್ರೆ ನೀವೆಲ್ರೂ ಸಾಯ್ಲೇಬೇಕು. ಎಲ್ಲಪ್ಪನವ್ರೆ, ಬೇಡ 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 ಎಲ್ಲಪ್ಪ ಬೇಡ. ಎಲ್ಲಪ್ಪ, ಎಲ್ಲಪ್ಪ, ಇಲ್ಲಿದ್ದೀನಪ್ಪ ನರಸಿಂಹಪ್ಪ. ಸದ್ಯ ಬಂದ್ಬಿಟ ನರಸಿಂಹಪ್ಪ. ನರಸಿಂಹಪ್ಪ, ಎಲ್ಲಪ್ಪ ಏನಿದೆಲ್ಲ? ಕುರುಕ್ಷೇತ್ರ ಕಣಪ್ಪ, ಕುರುಕ್ಷೇತ್ರ. ಆ ಭಾರ್ಗವಿ ಶಂಕರು ಬಂದ್ಬಿಟ್ಟು ನನ್ನ ಪಿಸ್ತೂಲ್ನೇ ಕಿತ್ಕೊಂಡು ನನ್ನೇ ಸಾಯ್ಸಕ್ ನೋಡಿದ್ರು ಕಣಪ್ಪ. ಅಷ್ಟರಲ್ಲಿ ಪುಣ್ಯಾತ್ಮರೆಲ್ಲ ಅಡ್ಡ ಬಂದು ನನ್ ಜೀವ ಉಳಿಸಿ ತಾವ್ ಜೀವ ಕೊಟ್ರು ನರಸಿಂಹಪ್ಪ. ನೀನ್ ಹೇಗೆ ಉಳ್ಕೊಂಡೆ? ನಾನ್ ಮಾಡಿದ ದಾನ್ ಧರ್ಮದಿಂದ, ಪರೋಪಕಾರದಿಂದ ಕಣಪ್ಪ. ನನ್ ಪಿಸ್ತೂಲಾಗೆ 6 ಗುಂಡಿದ್ದು, 7ನೇದೇನಾದ್ರೂ ಇದ್ದಿದ್ರೆ ನಾನು ಖಲಾಸ್. ಹೆಂಗೋ ಮಾಡಿ ತಪ್ಪಿಸ್ಕೊಂಡ್ಬಿಟ್ಟು ಮ್ಯಾಕೋಗಿ ಜೋರಾಗಿ ಬಬ್ಬೆ ಹೊಡೆದ್ಬಿಟ್ಟೆ. ಓಡೋಗ್ಬಿಟ್ರು. ಅಲ್ಲಿಂದನೇ ನಾನು ನಿನಗೆ ಫೋನ್ ಹಚ್ಚಿದ್ದು. ನಮಸ್ಕಾರ. ಪೊಲೀಸ್ ಇಲಾಖೆಯಿಂದ ಇದೊಂದು ವಿಶೇಷ ಪ್ರಕಟಣೆ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಭಾರ್ಗವಿ ಅವರು ಮತ್ತು ಸಿಐಡಿ ಶಂಕರ್ ಅವರು ಶಾಮೀಲಾಗಿ 3 ಮಂತ್ರಿಗಳನ್ನು ಮತ್ತು 3 ಶಾಸಕರುಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಪರಾರಿಯಾಗಿದ್ದಾರೆ. ಈ ಇಬ್ಬರನ್ನು ಗುರುತಿಸಿ ಪೊಲೀಸರಿಗೆ ಸುಳಿವು ನೀಡಿದವರಿಗೆ ಅಥವಾ ಹಿಡಿದುಕೊಟ್ಟವರಿಗೆ ತಲಾ 2 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡಲಾಗುವುದು. ಈ ಚಿತ್ರದಲ್ಲಿ ಕಾಣುವವರೇ SP ಭಾರ್ಗವಿ, ಇವರೇ ಸಿಐಡಿ ಶಂಕರ್. ಕೊಲೆ ಮಾಡಿ ತಪ್ಪಿಸಿಕೊಂಡ SP ಭಾರ್ಗವಿ ಮತ್ತು CID ಶಂಕರ್ ಅವರಿಗೆ ಸಾರ್ವಜನಿಕರು ಆಶ್ರಯ ಕೊಟ್ಟರೆ ಕಾನೂನಿನ ಪ್ರಕಾರ ಶಿಕ್ಷಾರ್ಹರು. ಅವರ ಸುಳಿವು ಕೊಟ್ಟವರಿಗೆ ಬಹುಮಾನ ನೀಡಲಾಗುತ್ತೆ.
ನೀವು ಆ ಕಡೆ ಹೋಗ್ರ, ನೀವು ಕಡೆ ಹಾ, ನಡೀರಿ. ಹಾ, ನಡೀರಿ, ಎಲ್ಲ, ಹಾ. ಏ, ಓಡ್ರಲ್ಲ, ಇಟ್ಕೊಳ್ಳಿ, ಏಯ್, ಬಿಡ್ರೋ, ನಾನ್ ಹಿಡಿದಿದ್ದು. ನಾನು ಮೊದಲು ನೋಡಿದ್ದು ನಾನ್ ಹಿಡಿದಿದ್ದು. ದುಡ್ಡು ಸೇರ್ಬೇಕು. ಹಾಕ್ತೀನಿ ನೋಡು. ಶಂಕರ್ ಕಮಾನ್ ಕೂತ್ಕೊಳ್ಳಿ. ಇದು ನ್ಯಾಯನ? ಇದು ಧರ್ಮನ ತಾತ? ನಿಯತ್ತಾಗಿರೋ ನಮ್ಮ SP ಭಾರ್ಗವನ ಹಿಡ್ಕೊಡು ಅಂತ ಹೇಳಿ ನನ್ನ ಹೆಂಡತಿ ಮಕ್ಕಳು ಅತ್ತೆ ನನ್ನ ಒಂದೇ ಸಮನೆ ಒತ್ತಾಯ ಮಾಡ್ತಿದ್ದಾರೆ. ನನಗೆ ಆ ಪಾಪದ ಹಣನೂ ಬೇಡ, ನಾನು ಅವ್ರನ್ನ ಹಿಡ್ಕೊಡೋದು ಇಲ್ಲ. ಹಿಡ್ಕೊಡ್ಲೇಬೇಕು ಕಸ್ತೂರಿ. ತಾತ, ನೀನ್ ಈ ಮಾತು ಹೇಳ್ತಾ ಇದೀಯಾ? ಹೇಳಿದ್ದು ತಾತ ಅಲ್ಲ, ನಾನು. ಮೇಡಮ್ ನೀವಾ? ಹೌದು ಕಸ್ತೂರಿ. ನೀವೇನೇ ಹೇಳಿ ಮೇಡಮ್, ನಾನು ಆ ಪಾಪದ ಹಣ ಮಾತ್ರ ಮುಟ್ಟುದಿಲ್ಲ. ಅದು ಲಂಚ ಅಲ್ಲ ಕಸ್ತೂರಿ, ಬಹುಮಾನ. ಈಗ ನೀನ್ ಹಿಡ್ಕೊಡ್ದಿದ್ರು ಬೇರೆ ಯಾರಾದ್ರೂ ಹಿಡ್ಕೊಡ್ತಾರೆ, ಆ ಬಹುಮಾನ ಅವ್ರಿಗೆ ಸಿಗುತ್ತೆ. ನಿಮ್ಮನ್ನ ಹಿಡ್ಕೊಡಕ್ಕೆ ನನ್ನ ಮನಸ್ಸು ಖಂಡಿತ ಒಪ್ತಾ ಇಲ್ಲ. ಇದ್ರಲ್ಲಿ ತಪ್ಪಿಲ್ಲ ಅಂತ ನಾನ್ ಹೇಳ್ತಿದ್ದೀನಿ. ನನ್ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆನೂ ಇದೆ, ಗೌರವನೂ ಇದೆ. ಹಾಗಾದ್ರೆ ಎಲ್ಲಪ್ಪನ್ ಫೋನ್ ಮಾಡು. ಹಲೋ, ಹೆಡ್ ಕಾನ್ಸ್ಟೇಬಲ್ ಕಸ್ತೂರಿ ಮಾತಾಡ್ತಾ ಇರೋದು. ಆ SP ಭಾರ್ಗವಿ ಶಂಕರ್ ಎಲ್ಲಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೌದು, ನೀನ್ ನಿಜ ಹೇಳ್ತಿದ್ಯಾ? ನಿನ್ ಜೀವಮಾನದಲ್ಲಿ ನಿನಗೆ ನಿಜ ಹೇಳಿ ಗೊತ್ತಿಲ್ಲ, ನನಗೆ ಸುಳ್ಳು ಹೇಳಿ ಗೊತ್ತಿಲ್ಲ. ಗಾಂಧಿ ಸತ್ವಾಲಿ ಹೇಳ್ತಿದ್ದೀನಿ ಕಣಯ್ಯ. ಯಾವ ಗಾಂಧಿನಯ್ಯ? ಮಹಾತ್ಮ ಗಾಂಧಿ. ಓ, ಆ ಗಾಂಧಿ ತಾತನ ವಿಷಯ ಹೇಳ್ತಾ ಇದೀಯಾ? ನೋಡು, 2 ಲಕ್ಷ ಅಲ್ಲ, ನಾನ್ ನಿನ್ಗೆ 5 ಲಕ್ಷ ಕೊಡ್ತೀನಿ. ಎಲ್ಲವರಯ್ಯ, ಹೇಳಯ್ಯ. ಬೀರೆಗುಡ್ಡದ ಆಚೆ ಆಲದ ಮರದ ಹತ್ರ ಬಂದ್ಬಿಡು, ನಾನು ಅಲ್ಲೇ ಇರ್ತೀನಿ. ನೀನ್ ನನಗೆ ಲಕ್ಷ್ಮಿನ್ ತೋರಿಸಿದ್ರೆ ನಾನ್ ನಿನ್ಗೆ ಅವ್ರನ್ನ ತೋರಿಸ್ತೀನಿ. ಏನ್ಲಾ ಕಸ್ತೂರಿ? ಎಷ್ಟೊತ್ತಾಯ ನಿನಗೋಸ್ಕರ ಕಾಯ್ತಾ ಇರೋದು? ಲಕ್ಷ್ಮಿನ್ ಜೊತೆಲೆ ತಂದಿದೀಯಾ? 5 ಲಕ್ಷ ನೀನ್ ಜುಮಾನ್ದಾಗ ನೋಡ್ತಾ ಇರೋದು ಇದೆ ಫಸ್ಟು. ಉಸಿರು ನಿಂತೋಗಕ್ಕಿಂತ ಮುಂಚೆ ಎಲ್ಲವರೇ ಅಂತ ತೋರಿಸ್ಬಿಡು. ಎಲ್ಲವ್ರಲ್ಲ ತೋರ್ಸಾ ಬೇರಿನಾ? ಇಲ್ಲೇ ಇದೀವೋ. ಏ ಹೆಬ್ಬೆಟ್ಟು, ಆವತ್ತು ಮಹಿಷಾಸುರನ ಮರ್ದನ ಮಾಡೋಕೆ ಚಾಮುಂಡಿ ಬಂದಿದ್ಲು. ಇವತ್ತು ಈ ಹೆಬ್ಬೆಟ್ಟು ಎಲ್ಲಪ್ಪನ ಮರ್ದನ ಮಾಡೋಕೆ ಈ ಭಾರ್ಗವಿ ಬಂದಿದ್ದಾಳೆ. ನೀನ್ ನೋಡ್ತಾ ಇದ್ರೆ ಆ ಕಳ್ಬಟ್ಟಿ ಕೂಡ ಸತ್ತೋದ್ನಲ್ಲ ಇನ್ಸ್ಪೆಕ್ಟರ್ ದೇವರಾಜ, ಹಂಗೇ ಕಾಣಿಸ್ತಾ ಇದೆಯಲ್ಲ. ಅವನ್ ನಿನ್ಗೇನಾಗಬೇಕು? ನಾನು ಅವ್ರ ಮಗ. ಕಳ್ಳು ಬಟ್ಟೆ ಕುಡ್ದು ಸಾಯ್ಲಿಲ್ಲ, ಕುಡಿಸಿ ಸಾಯಿಸಿದ್ದು ನಾನೇ ಕಡ್ಲ ಕುಡ್ಸಿದ್ದು. ಬೇರೆ ಉರಿ ಹಾಕ್ರಲ್ಲ. ಒತ್ತಾರನೆ ಮಾಲು ಬಜಾರ್ಗೆ ಹೋಗ್ಬೇಕು, ಭಕ್ತರೆಲ್ಲ ಕಾಯ್ಕೊಂಡಿರ್ತಾರೆ. ಏಯ್, ಸರಿಯಾಗಿ ಬಾಟ್ಲಿ ತುಂಬ್ರಲ್ಲ, ಎಷ್ಟಾಗತ್ತೆ ಅಂತ ನೋಡವ. ಕುಂತ್ಕೊಬಿಟ್ರು. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಯಾರಾದ್ರೂ ಓಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ನೀನ್ ಯಾಕೆ ಬರಕ್ ಹೋದೆ? ಹೇಳ್ ಕಳ್ಸಿದ್ರೆ ನೀನ್ ಮೇಜಿನ ಮೇಕೆ ಮಾಮೂಲಿ ಬಂದು ಬಿದ್ದೋಗಿರೋದು.
ನಾನು ಮಾಮೂಲಿ ಪೊಲೀಸ್ನಲ್ಲ. ಓ ಕಟ್ನಿಟ್ಟ, ಹಂಗಿದ್ರೆ ಮಾಮೂಲಿ ಇನ್ನೊಂದ್ಸತಿ ಜಾಸ್ತಿ ತಗೊಳ್ಳ. ನಡಿಯೋ. ಅಯ್ಯೋ ನನ್ ಲಕ್ಷ್ಮಿ ಓದ್ಬಿಟ್ಟಲ್ಲೋ. ನಡಿಯೋ. ಎದ್ದಳಲ್ಲ ಕಟ್ನಿಟ್ಟು, ಎದ್ದಳ. ನಿನ್ನ ಗುಂಡಾಗಿ ಸಾಯ್ಸಕ್ಕಿಲ್ಲ, ನಾನ್ ಸಿಗೆ ಬಿದ್ಬಿಡ್ತೀನಿ. ಲೇ ಕೃಷ್ಣ, ಪತ್ರಂಗ ಜಾಸ್ತಿ ಹಾಕಿರೋ ಒಂದ್ ಬಾಟ್ಲು ತತ್ತಾರಲ್ಲ, ಕುಡ್ದು ನಿಗದ್ಕೊಬಿಡ್ಲಿ. ಆಮೇಲೆ ಪೊಲೀಸ್ನೋನೆ ಕುಡ್ದು ಸತ್ತೋಗ್ಬಿಟ್ಟ ಅಂತ ಸುದ್ದಿ ಹಬ್ಬಿಸ್ಬಿಡ್ತೀನಿ. ಕುಡಿಯ ಹಿಡ್ಕಡ್ರಲ್ಲ. ನೀನು ಪಿಳ್ಳೆನಾ? ಕಟ್ನಿಟ್ಟಿನ ವಂಶ ನಿರ್ವಂಶ ಆಗ್ಬಿಡ್ಬೇಕು. ಇನ್ನೊಂದ್ ಆರಾಮೈತೆ, ನೀನು ಕುಡ್ದು ಬಿಡ್ಲಾ? ಅವತ್ ನೀನ್ ಚೋಟುದ್ದ ಇದ್ದೆ, ನಿನ್ಗೂ ಕಾಳ್ಬಟ್ಟಿ ಕುಡ್ಸಿದ್ನಲ್ಲ, ಅದ್ ಹೆಂಗ್ ಬದಿಕಂಬಿಟ್ಟೆ? ಇವತ್ತು ಅದೇ ಕಾಳ್ಬಟ್ಟಿ ಕುಡ್ದು ಸಾಯಿವಂತೆ. ನಿಮ್ಮಿಬ್ಬರಿಗೆ ಅಂತ ಸ್ಪೆಷಲ್ ಆಗಿ ಬಟ್ಟಿ ಇಳಿಸಿವ್ನಿ. ಯಾಯ್ ತಿರ್ಬ್ಲಾ ತತಾರ್ಲಾ ಕಾಳ್ಬಟ್ಟಿಯ. ಈಗ ನಾನು ಇದನ್ನ ನೀನು ಕುಡಿಸ್ತಾ ಇದ್ದೀನಿ. ನಿಮ್ಮ ಅಪ್ಪನ್ ತಕ್ಕ ಹೋಗಿ ನಾನು ಕೇಳ್ದೆ ಅಂತ ಹೇಳು. ಮನುಷ್ಯತ್ವನ ಇಲ್ಲದೆ ಮನುಷ್ಯರ ಬೇಟೆ ಆಡೋ ಈ ಮೃಗ ನನ್ನ ಬೇಟೆ. ನೋ ಶಂಕರ್, ನನ್ ಮೇಲೆ ಸೆಡ್ ತೀರ್ಸ್ಕೊಳ್ಳೋಕೆ ನಿರಪರಾಧಿಯಾದ ನನ್ನ ತಂಗಿನ ಅಮಾನುಷವಾಗಿ ಕೊಂದು ಇವನ್ನ ನಾನು ಕೊಂದ್ರೇನೆ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗೋದು. ಇವನ್ ನನ್ನ ಕೈಯಿಂದ ಸತ್ರನೆ ನನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗೋದು. ಇವನ್ ದೌರ್ಜನ್ಯಕ್ಕೆ ರಾತ್ರಿ ಕೂಡಲಾಗಿ 20 ವರ್ಷದಿಂದ ಇವನ್ನ ಹುಡುಕ್ತಾ ಇದೆ. ಇವತ್ತು ಸಿಕ್ಬಿದ್ದ. ಇಂಥ ಒಂದು ಸಾಯ್ಬೇಕಾಗಿರೋದು ಗುಂಡೇಟಿಂದ ಅಲ್ಲ, ಚಾಕುಚೂರಿಂದ ಅಲ್ಲ, ನೇಣಿಂದ ಅಲ್ಲ. ಮತ್ತೆ ನಮಗ ಕಳ್ಳಬಟ್ಟಿ ಕಾಯಿಸ್ಕೊಂಡು ಬಂದಿದ್ನಲ್ಲ, ಅದೇ ಕಳ್ಳಬಟ್ಟಿನ ಅವನೇ ಕುಡ್ದು ಸಾಯ್ಬೇಕು. ಎಸ್, ಯು ಆರ್ ರೈಟ್ ಶಂಕರ್. ಹ್ಯಾಂಡ್ಸ್ ಅಪ್. ಅಪ್ಪನ್ ಗುಟ್ಟಿ ಸ್ಟೇಟ್ ಆದ್ರೆ ನೀನು ಕಡ್ಲ. ಇಷ್ಟೊತ್ತಕ ಇವರಿಬ್ರು ಮಾರಿ ಹಬ್ಬದಲ್ಲಿ ದನ ಕತ್ತರಿಸಂಗ್ ಕತ್ತರಿಸಿ ನನ್ನ ಜೀವ ತೆಗೆದು ಬಿಡ್ತಿದ್ರು. ಭಾರ್ಗವಿ, ನೀನ್ ಕಸ್ತೂರಿ ಕೈಲಿ ಎಲ್ಲಪ್ಪನಿಗೆ ಫೋನ್ ಮಾಡಿಸ್ದೆ. ಎಲ್ಲಪ್ಪ ನನಗ್ ಫೋನ್ ಮಾಡ್ದ. ಸರ್, ಇಂಥ ಚಂಡಾಲನ್ನ ಕೊಲೆಪಾತಕನ ಶೇರ್ ಮಾಡಬೇಡಿ. ನನ್ನ ತಂಗಿನ ಸಾಯಿಸಿದ್ದೀವನಿ, 100 ಜನಕ್ಕೆ ಕಳ್ಬಟ್ಟಿ ಕುಡಿಸಿ ಸಾಯಿಸಿದ್ದೀವನಿ. ಇಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ನಮ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಸರ್. ಶಟ್ ಅಪ್. ಡಿಪಾರ್ಟ್ಮೆಂಟ್ ಬಗ್ಗೆ ನೀನ್ ಮಾತಾಡ್ಬೇಡ.
ಏನಿದ್ರು ಕೋರ್ಟ್ನಲ್ಲಿ ಮಾತಾಡು. ಏ ನರಸಿಂಹ ಕೈಯಾಗ ತುಪಾಕಿ ಹಿಡ್ಕೊಂಡಿದ್ಯಾ ಎಷ್ಟೊತ್ತಕ ಮಾತಾಡೋದು? ಇವ್ರಿಬ್ರಿಗೂ ನಮ್ ವಿಷಯ ಗೊತ್ತಾಗ್ಬಿಟ್ಟದೆ. ಇವ್ರು ಉಳ್ಕೊಂಡ್ರೆ ನಮ್ ಜೀವಕ್ಕೆ ಅಪಾಯ. ಉಡಾಯಿಸ್ಬಿಡು. ಇವ್ರನ್ನ ಕೊಲ್ಲೋದು ಅಷ್ಟೇನ್ ದೊಡ್ಡದಲ್ಲ. ಹಾಗೊಂದ್ ವೇಳೆ ಕೊಂದ್ರೆ ಆ ವಿಚಾರಣೆ ಈ ವಿಚಾರಣೆ ಅಂತ ನಮ್ ತಲೆಗೆ ತರ್ತಾರೆ. ಇವರಿಬ್ಬರನ್ನು ತಕೊಂಡು ಹೋಗಿ ಕೋರ್ಟ್ ಮುಂದೆ ನಿಲ್ಸಿ ಗಲ್ ಶಿಕ್ಷೆ ಸಿಗೋ ಹಾಗೆ ಮಾಡಿದ್ರೆ ನಮಗೆ ಕೀರ್ತಿ ಅನ್ನೋ ಕಿರೀಟ ಸಿಗುತ್ತೆ. ಮೌ ಎರ್ಕೊಂಡೋಗ್ರು. ಹಲೋ ಹಲೋ, ಕಂಟ್ರೋಲ್ ರೂಮ್, IG ನರಸಿಂಹ ಕಾಲಿಂಗ್. ಸೆಂಡ್ ದ ಫೋರ್ಸ್ ಇಮಿಡಿಯೇಟ್ಲಿ 20 ಕಿಲೋಮೀಟರ್ ವೆಸ್ಟ್ ಬೀರೇಗುಡ್ಡ ಆಲ್ದಮರ. ಓವರ್. IG ಆಗಿ ಇಂಥ ಚಂಡಾಲರ ಕುಮ್ಮಕ್ ಕೊಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ತಿರುಮಲ, ತಗೊಂಬಾರ ಕಾಲ್ಬಟ್ಟಿ. ಆ ಬಾಟಲ್ ತೆಗ್ದಿಡ. ಕೊಡಿರಿ ದಣಿ. ತಿಂದ ಮನೆಗೆ ಕಣ್ಣಾಚಿ ಅಂದು ನೀನೆಷ್ಟು ಮನೆ ಹಾಳು ಮಾಡಿಲ್ಲ. ಲಪ್ಪ ಕಾಲ್ಬಟ್ಟಿ ಕುಡಿಯೋ. ಕುಡಿಯೋ. ಯಾಕ ಪೊಲೀಸ್ ಅಕ್ಕ ಯಾವತ್ತು ನನ್ಗೆ ಕುಡ್ಸಭ್ಯಾಸನೇ ಹೊರ್ತು ಕುಡ್ದ ಅಭ್ಯಾಸ ಇಲ್ಲ ಕಣಕ. ಬೇಕಾದ್ರೆ ಇವ್ನ್ ಕೇಳಕ. ಏನು ನರಸಿಂಹ, ನಾನು ಯಾವ ತರ ಕುಡ್ತಿದ್ದೀನಿ ಇಲ್ಲ ಹೇಳ. ಬೇಕಾದ್ರೆ ಇವ್ನಿಗೆ ಕುಡ್ಸಕ, ಇವ್ನ ಅಗ್ಲತೆ ಕುಡಿತಾನೆ. ದೊಡ್ಡ ಗಡಗ್ ನನ್ ಮಗ ಅಲ್ವೇ ನರಸಿಂಹ? ನನ್ನ ಮಗನೇ. ಲಪ್ಪ ಇದನ್ ಕುಡ್ಸತ್ತು ಮೇಲ್ ಹೋಗಿ ನಮ್ಮ ಅಪ್ಪನಿಗೆ ಹೇಳು, ನಿನ್ನ ಮಗ ಕಳ್ಳು ಬಟ್ಟಿ ಕುಡಿಸಿ ಸಾಯಿಸ್ಬಿಟ್ಟಪ್ಪ ಅಂತ. ಬೇಡ ಕಣಪ್ಪ, ನಾನ್ ಸಾಯಿಸ್ಬೇಕು ಅನ್ನಂಗಿದ್ರೆ ಪಟ್ಟಣ ಗುಡ್ಡಾಕ್ಬಿಡು, ಚಟ್ಟನಗ್ ಹೋಗ್ಬಿಡ್ತೀನಿ. ಆದ್ರೆ ಇದನ್ ಮಾತ್ರ ಕುಡಿ ಅಂತ ಹೇಳ್ಬೇಡ ಕಣಪ್ಪ, ನಿನ್ ಕೈ ಮುಗಿತೀನಿ. ನೀನಾಗೆ ಕುಡಿತೀಯೋ ಇಲ್ಲ ನಾನ್ ಕುಡಿಸ್ಲ? ಅಯ್ಯೋ ಎಲ್ಲಪ್ಪ, ಕಳ್ಳು ಬಟ್ಟೆ ಕುಡಿದಿದ್ರೆ ಕಲ್ಲೆಟ್ಟು ಬೀಳುತ್ತೆ. ಬೇಡ ಹಂಗ್ ಮಾಡ್ಬೇಡಿ ಮೇಡಮ್, ನೀವು ಸ್ವಲ್ಪ ಆ ಕಡೆ ಹೋಗಿ. ಹೊಡಿರಿ. ಹೊಡಿಬೇಡಿ. ಅಯ್ಯೋ ಬಿಡ್ತೀವಿ. ನಾನು IG ಹೇಳ್ತಾ ಇದ್ದೀನಿ, ಶೂಟ್ ಮಾಡಿ. ನಿಲ್ಸಿ. ಪೊಲೀಸ್ನವರು ಇರೋದು ಜನಗಳ ರಕ್ಷಣೆಗೋಸ್ಕರ, ಕೊಲ್ಲೋದಿಕ್ಕಲ್ಲ. ಶೂಟ್ ಮಾಡ್ಬೇಕು. ಯಾವಾಗ? ಯಾರನ್ನ? ಸಮಾಜ ಕಂಟಕರನ್ನ, ದೇಶ ದ್ರೋಹಿಗಳನ್ನ, ಸರ್ಕಾರಿ ಆಸ್ತಿ ಪಾಸ್ತಿ ಹಾಳು ಮಾಡೋರ್ನ. ಇಂಥ ಒಬ್ಬ ಚಂಡಾಲನ್ಗೋಸ್ಕರ ಇನ್ನೋಸೆಂಟ್ ಪಬ್ಲಿಕ್ ನ ಶೂಟ್ ಮಾಡ್ತೀರಾ? ನಿಮಗ್ ಮನಸ್ಸಾಕ್ಷಿ ಅನ್ನೋದಿದ್ರೆ ಮೊದಲು ಗನ್ ಬಿಸಾಕಿ. ಇಲ್ಲ ನೀವು ಶೂಟ್ ಮಾಡ್ಲೇಬೇಕು ಅನ್ನೋದಾದ್ರೆ ಮೊದಲು ನನ್ನ ಶೂಟ್ ಮಾಡಿ. ಕಮಾನ್ ಕಮಾನ್, ಶೂಟ್ ಮೀ. IG ಸಾಹೇಬ್ರೆ, ಆರ್ಡರ್ ದೆಮ್. ಮೊದಲು ನನ್ನ ಶೂಟ್ ಮಾಡಕ್ ಹೇಳಿ. ಶೂಟ್ ಮೀ. ನರಸಿಂಹಯ್ಯ, ಏನಿದೆಲ್ಲ? ಏನ್ ನಡೀತಾ ಇದೆ ಇಲ್ಲಿ? ಭಾರ್ಗವಿ ಸರ್, ಭಾರ್ಗವಿ ಎಲ್ಲಪ್ಪನಿಗೆ ಕಳ್ಬಟ್ಟಿ ಕುಡಿಸಿ ಸಾಯಿಸಿದಾಳೆ. ಕಾನೂನ ತನ್ನ ಕೈಗೆ ತಗೊಂಡಿದ್ದಾಳೆ. ಮುಖ್ಯಮಂತ್ರಿಗಳೇ, ಭಾರ್ಗವಿ ನನಗ್ ಕುಡಿಸಿ ಸಾಯಿಸ್ಲಿಲ್ಲ. ನಾನ್ ಮಾಡಿದ ತಪ್ಪಿಗೆ ನಾನೇ ಕುಡಿದು ಪ್ರಾಯಶ್ಚಿತ ಮಾಡ್ಕೊಂತ ಇದ್ದೀನಿ. ನನ್ನಂತ ಸಾರಾಯಿ ಕಾಯಿಸೋರ್ಗೆ, ರೌಡಿಗಳಿಗೆ ಬೆಂಬಲ ಕೊಡ್ತಾ ಇರೋದು ಈ ನರಸಿಂಹಯ್ಯನಂತ ಕಳ್ಳ ಪೊಲೀಸ್ ಆಫೀಸರ್ಗಳು. ಇವರಿಗೆ ಬೆಂಬಲವಾಗಿ ಹಿಂದೆ ನಿಂತಿರೋದು ದುಷ್ಟ ರಾಜಕಾರಣಿಗಳು. ಭಾರ್ಗವಿ ಅಂತ ಪೊಲೀಸ್ ಆಫೀಸರ್ನ ಮತ್ತೆ ಅಧಿಕಾರದಲ್ಲಿ ಕೂರಿಸಿ ಆಗ್ಲೇ ಈ ದೇಶ ರಾಮರಾಜ್ಯವಾಗೋದು.
ಇಂಥವ್ರನ್ನ ನಿರ್ನಾಮ ಮಾಡಿ. ಯಾಕ ಪೊಲೀಸ್ ಅಕ್ಕ, ಸಾಧ್ಯ ಆದ್ರೆ ನನ್ನೊಂದ್ಕಿಂತ ಕ್ಷಮಿಸ್ಬಿಡಕ್ಕ. ಮಿಸ್ಟರ್ ನರಸಿಂಹಯ್ಯ, ನೀವಾಗೆ ರಾಜೀನಾಮೆ ಕೊಡ್ತಿರೋ ಇಲ್ಲ ನಿಮ್ ಡಿಸ್ಮಿಸಲ್ಗೆ ರೆಕಮೆಂಡ್ ಮಾಡ್ಲೋ? ಐ ವಿಲ್ ಕರೆಕ್ಟ್ ಮೈ ಸರ್. ಸಾರಿ ಸರ್. ಆಫೀಸರ್ಸ್, ಟೇಕ್ ಹಿಮ್ ಟು ಕಸ್ಟಡಿ. ಭಾರ್ಗವಿ, ಯು ಹ್ಯಾವ್ ಡನ್ ಯುವರ್ ಡ್ಯೂಟಿ. ನಮ್ಮ ಸರ್ಕಾರಕ್ಕೆ ನಿನ್ನಂತಹ ಆಫೀಸರ್ ಸೇವೆ ಬೇಕೇ ಬೇಕು.